ಶ್ರೋತೃಗಳಿಗೆ ನಮ್ಮ ಜೊತೆ ಇದ್ದಾರೆ ದಕ್ಷಿಣ ಕನ್ನಡ ಜಿಲ್ಲಾ ಸರ್ವೇಕ್ಷಣಾಧಿಕಾರಿ ಡಾಕ್ಟರ್ ನವೀನ್ ಚಂದ್ರ ಕುಲಾಲ್ ಅವರು. ನಮಸ್ಕಾರ ಡಾಕ್ಟರ್. ನಮಸ್ತೆ ಸರ್. ಡಾಕ್ಟರ್, ಇವತ್ತು ಏನು ಅಂತ ಹೇಳಿದರೆ ನಾವು ಟ್ರಾಪಿಕಲ್ ಡಿಸೀಸ್ ಡೇ ಅಂತ ಹೇಳಿ ಆಚರಿಸ್ತಾ ಇದ್ದೀವಿ, ಮುಖ್ಯವಾಗಿ ಉಷ್ಣವಲಯದಲ್ಲಿ ಬರುವಂಥ ಕಾಯಿಲೆಗಳ ಬಗ್ಗೆ. ಈ ಟ್ರಾಪಿಕಲ್ ಡಿಸೀಸ್ ಡೇ ದಿವಸ ಈ ಆಚರಿಸುವಂಥ ಉದ್ದೇಶ ಮತ್ತು ಇದರಲ್ಲಿ ಬರುವಂಥ ಮುಖ್ಯ ಕಾಯಿಲೆಗಳೇನು ಸರ್? ನೋಡಿ, ಮೊದಲನೇದಾಗಿ ನೀವು ಈಗಾಗಲೇ ಹೇಳಿದಂತೆ ಟ್ರಾಪಿಕಲ್ ಡಿಸೀಸ್ ಅನ್ನೋದು ಒಂದು ಏರಿಯಾ ಸ್ಪೆಸಿಫಿಕ್, ಅಂದರೆ ಒಂದಷ್ಟು ಜಾಗದಲ್ಲಿ ಜಾಸ್ತಿಯಾಗಿ ಕಂಡುಬರುವಂಥ ರೋಗಗಳು. ಉದಾಹರಣೆಗೆ ಹೇಳೋದಿದ್ರೆ ನಮ್ಮ ಬ್ರೆಜಿಲ್ ಇರ್ಬೋದು, ಭಾರತ ದೇಶ ಇರ್ಬೋದು, ಆಫ್ರಿಕಾ ಖಂಡದ ಹೆಚ್ಚಿನ ದೇಶಗಳಿರ್ಬೋದು, ಇಂಡೋನೇಷ್ಯಾ, ಈ ಚೈನಾದ ಒಂದಷ್ಟು ಜಾಗಗಳು, ಇದೆಲ್ಲ ಉಷ್ಣವಲಯದ ಒಳಗಡೆ ಬರುವಂಥ ರಾಷ್ಟ್ರಗಳು. ಇಲ್ಲಿ ಕಂಡುಬರುವಂಥ ರೋಗಗಳಿಗೂ ಬೇರೆ ಸಮಶೀತೋಷ್ಣ ಅಥವಾ ಶೀತ ವಲಯದಲ್ಲಿ ಬರುವಂಥ ರೋಗಗಳು ಒಂದಷ್ಟು ವ್ಯತ್ಯಾಸ ಇದೆ. ಸೊ ಇದು ಈ ಜಾಗಕ್ಕೆ ಹೆಚ್ಚಾಗಿ ಬರುವಂಥ ರೋಗಗಳಾದ ಕಾರಣ ಇದನ್ನು ಟ್ರಾಪಿಕಲ್ ಡಿಸೀಸಸ್ ಅಂತ ಹೇಳ್ತೇವೆ. ಸೊ ಇದರಲ್ಲಿ ಹಲವಾರು ರೋಗಗಳಿವೆ. ಇದು ಒಂದು ಪ್ರಭೇದದ ರೋಗಗಳಲ್ಲ. ಒಂದಷ್ಟು ವೈರಸ್ಸಿಂದ ಬರುವ ರೋಗಗಳಿದ್ರೆ, ಒಂದಷ್ಟು ಬ್ಯಾಕ್ಟೀರಿಯಾದಿಂದ ಬರುವ ರೋಗಗಳಿದೆ, ಒಂದಷ್ಟು ಫಂಗೈಯಿಂದ ಬರುವ ರೋಗಗಳಿದೆ, ಒಂದಷ್ಟು ಹಾಗೆ ಸುಮ್ಮನೆ ನಮ್ಮ ಟಾಕ್ಸಿನ್ಸಿಂದ ಬರುವಂಥ ರೋಗಗಳು ಸಾಕಷ್ಟಿವೆ. ಅಂದರೆ ನಾವು ಭಾರತ ದೇಶದಲ್ಲಿ ನಾವು ಹೆಚ್ಚಾಗಿ ಈಗ ಬಳಲ್ತಾ ಇರುವಂಥದ್ದು ಒಂದೆರಡು ರೋಗಗಳು. ಮುಖ್ಯವಾಗಿ ಹೇಳೋದಿದ್ದರೆ ಲಿಂಫ್ಯಾಟಿಕ್ ಫೈಲಾರಿಸಿಸ್ ಅಂತ ಹೇಳ್ತೀವಿ. ಈಗ ಫೈಲಾರಿಸಿಸಲ್ಲೂ ಅದರಲ್ಲೂ ತುಂಬ ಬೇರೆ ವಿಧಗಳಿದೆ. ಆದರೆ ನಮ್ಮ ಮಟ್ಟಿಗೆ ಮಂಗಳೂರು ಅಥವಾ ದಕ್ಷಿಣ ಕನ್ನಡ ಅಥವಾ ಭಾರತ ದೇಶದ ಈ ಕೆಳಭಾಗ ದಕ್ಷಿಣ ಭಾರತದ ಸಂಬಂಧಪಟ್ಟಂತೆ ಮುಖ್ಯವಾಗಿ ನಾವು ನೋಡೋದಿದ್ದರೆ ಲಿಂಫ್ಯಾಟಿಕ್ ಫೈಲಾರಿಸ್ ಅಥವಾ ತಾವು ಆಡು ಭಾಷೆಯಲ್ಲಿ ಹೇಳುವಂಥ ಆನೆಕಾಲು ರೋಗ. ಈ ಆನೆಕಾಲು ರೋಗ ಬರಲಿಕ್ಕೆ ಏನು ಕಾರಣಗಳು? ಈಗ ನೋಡಿ, ಆನೆಕಾಲು ರೋಗ ಬರಬೇಕಾದ್ರೆ ನಿಮಗೆ ರೋಗ ಬರುವುದೊಂದು ರೀತಿಯ ಪ್ಯಾರಾಸೈಟಿಂದ. ಪ್ಯಾರಾಸೈಟ್ ಅಂತ ಹೇಳಿದರೆ ನಾವು ಈಗಾಗಲೇ ಗೊತ್ತುಂಟು, ಪರಾವಲಂಬಿ ಜೀವಿ. ಸೊ ಇಂಥ ಒಂದು ಒಳಗೆ ಬಂದು ಒಂದು ಹುಳ, ಅದು ಈ ಹುಳ ನಮ್ಮನ್ನು ಬಾಧಿಸಿ ಅದರ ಮೊಟ್ಟೆ ಒಡೆದು ಅದರ ಏನು ಮರಿಗಳಿವೆ ಆ ಮರಿಗಳು ನಮ್ಮ ದೇಹವನ್ನು ವ್ಯಾಪಿಸುವುದರಿಂದ ಈ ರೋಗ ಬರ್ತದೆ. ಆದರೂ ರೋಗವನ್ನು ಹರಡಿಸುವುದು ಸೊಳ್ಳೆ. ಸೊ ಇಲ್ಲಿ ಎರಡೂ ವಿಷಯವೂ ಅಗತ್ಯ. ಸೊಳ್ಳೆಯ ಪಾತ್ರನೂ ಅಗತ್ಯ, ಈ ರೋಗಿ ಇರುವುದು ಅಗತ್ಯ. ರೋಗಿ ಇದ್ದಾಗ ಸೊಳ್ಳೆ ಅವನಿಗೆ ಕಚ್ಚುತ್ತದೆ, ಕಚ್ಚಿದ್ದಾಗ ಅವನಿಂದ ಇನ್ನೊಬ್ಬನಿಗೆ ನಿರೋಗಿಗೆ ಹೋಗ್ತದೆ, ರೋಗ ಇಲ್ಲದವನಿಗೆ ಹೋಗ್ತದೆ. ಸೊ ನೀವು ಎರಡನ್ನೂ ತಗೊಳ್ಬೇಕು. ಒಂದು ರೋಗಾಣುವನ್ನು ತಗೋಬೇಕು, ಇನ್ನೊಂದು ಸೊಳ್ಳೆಯನ್ನು ತಗೋಬೇಕು. ಸೊ ರೋಗ ಹರಡಲಿಕ್ಕೆ ಕಾರಣ ರೋಗಾಣು ಮತ್ತು ಇದನ್ನು ಹರಡಿಸುವಂಥ ಕ್ಯುಲೆಕ್ಸ್ ಸೊಳ್ಳೆ, ಕ್ಯುಲೆಕ್ಸ್ ಜಾತಿಯ ಸೊಳ್ಳೆ. ಸೊಳ್ಳೆಗಳಲ್ಲಿ ಹಲವಾರು ವಿಧ ಇದೆ, ಅದರಲ್ಲಿ ಒಂದು ಜಾತಿ ಕ್ಯುಲೆಕ್ಸ್. ಸೊ ನಮ್ಮಲ್ಲಿ ಅಂದರೆ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ನಮ್ಮಲ್ಲಿ ಈ ಆನೆಕಾಲು ರೋಗ ಜಾಸ್ತಿಯಾಗಿ ಹರಡುವುದು ಕ್ಯುಲೆಕ್ಸ್ ಸೊಳ್ಳೆಯಿಂದ. ಈ ಕ್ಯುಲೆಕ್ಸ್ ಸೊಳ್ಳೆ ಯಾವ ಥರ ಇರುವಂಥದ್ದು? ಕ್ಯುಲೆಕ್ಸ್ ಸೊಳ್ಳೆ ಅಂತ ಹೇಳೋದು, ಈಗ ನೋಡಿ, ನಮ್ಮಲ್ಲಿ ಸುಮಾರು 3350-350ರಷ್ಟು ಜಾಸ್ತಿಯ ಪ್ರಭೇದದ ಸೊಳ್ಳೆಗಳಿದ್ರೂ ಅಂದರೆ ಜಗತ್ತಲ್ಲಿ, ಅದರಲ್ಲಿ ನಮ್ಮಲ್ಲಿ ರೋಗ ಕೊಡುವಂಥ ಸೊಳ್ಳೆಗಳಿರೋದು ಒಂದು 3 ಪ್ರಭೇದದ್ದು ಮಾತ್ರ. ಮುಖ್ಯವಾಗಿ ಹೇಳೋದಿದ್ದರೆ ಒಂದು ಅನಫಿಲಿಸ್, ಒಂದು ಕ್ಯೂಲೆಕ್ಸ್, ಇನ್ನೊಂದು ಈ ಡೆಂಗು ಕೊಡುವಂಥ ಈಡಿಸ್. ಇದರಲ್ಲಿ ಕ್ಯೂಲೆಕ್ಸ್ ಜಾತಿಯ ಸೊಳ್ಳೆಗಳು ಏನಿರ್ತವೆ ಇವುಗಳಿಂದ ನಮಗೆ ಈ ರೋಗ ಬರುತ್ತೆ. ಅಂದರೆ ಆನೆಕಾಲು ರೋಗ ಅಂತ ಆಡು ಭಾಷೆಯಲ್ಲಿ ಹೇಳ್ತೇವೆ, ಅಥವಾ ಫೈಲಾರಿಸಿಸ್ ಅಂತ ನಾವು ಅದರ ನಿಜವಾದ ಸೈಂಟಿಫಿಕ್ ನೇಮ್ ಇರುತ್ತೆ. ಇದು ಕಾಣಲಿಕ್ಕೆ ಯಾವ ಥರ ಇರ್ತದೆ ಈ ಕ್ಯೂಲೆಕ್ಸ್ ಸೊಳ್ಳೆ? ಅದು ಸಾಧಾರಣ ಸೊಳ್ಳೆಗಿಂತ ಯಾವ ರೀತಿ ಭಿನ್ನವಾಗಿದೆ ಅಂತೇಳಿ ತುಂಬ ಕಂಡುಹಿಡಿಯಲಿಕ್ಕೆ ಸಾಧಾರಣವಾಗಿ ಕಷ್ಟ. ಯಾಕೆಂತ ಹೇಳಿದರೆ ಅದು ತುಂಬ ಚಿಕ್ಕ ಗಾತ್ರದ ಸೊಳ್ಳೆ ಅಲ್ಲ. ಈಗ ನಾವು ಈಡಿಸ್ ಸೊಳ್ಳೆಯನ್ನಾದರೆ ಸುಲಭವಾಗಿ ಹೇಳ್ಬೋದು, ಈಡಿಸ್ ಸೊಳ್ಳೆ ಒಂಥರ ಕಪ್ಪು ಪಟ್ಟಿ ಇದೆ, ಬಟ್ ಇದರಲ್ಲಿ ಪಟ್ಟಿ ಇಲ್ಲ. ಬಟ್ ಇದು ಕೂತ್ಕೊಳ್ಳುವ ಒಂದು ಯಾವುದಾದ್ರು ಪೊಸಿಷನ್ ಮೇಲೆ ಒಂದಷ್ಟು ವಿಭಿನ್ನವಾಗಿರುವುದರಿಂದ ಇದನ್ನು ನಾವು ಗುರುತಿಸ್ಬೋದು. ಸೊ ಹೆಚ್ಚಾಗಿ ನಿಮ್ಮಲ್ಲಿ ಏನು ಸೊಳ್ಳೆ ಇದೆ ನೋಡಿ, ನಾವು ಏನು ಇಲ್ಲಿ ನೋಡ್ತಾ ಇದ್ದೀವಿ ಮಂಗಳೂರಲ್ಲಿ, ಅದರದ್ದು ಹೈಯೆಸ್ಟ್ ಇರುವುದೇ, ಅದರ ಅತಿ ಹೆಚ್ಚು ನಾವು ನೋಡಲಿಕ್ಕೆ ಇರುವುದೇ ಈ ಕ್ಯೂಲೆಕ್ಸ್ ಜಾತಿಯ ಸೊಳ್ಳೆಗಳು. ಈಗ ಇದು ರೋಗವನ್ನು ಹರಡಿಸ್ತದೆ ಒಬ್ಬರಿಂದ ಒಬ್ಬರಿಗೆ ಅಂತ ಹೇಳಿದ್ರಿ. ಈಗ ಮೊದಲಿಗೆ ಈ ರೋಗದ ಲಕ್ಷಣಗಳು ಯಾವ ಥರ ಕಂಡು ಬರ್ತವೆ? ಒಂದು
ಏನು ಅಂತ ಹೇಳಿದರೆ, ಇದು ಕಚ್ಚಿದ ತಕ್ಷಣ ಲಿಂಫ್ ಅಥವಾ ನಮ್ಮ ದುಗ್ಧ ಗ್ರಂಥಿಗಳು ಅಲ್ಲಿ ತೊಂದರೆ ಬರುತ್ತೆ. ಸೊ ಹೆಚ್ಚಾಗಿ ಕಾಲಿನಲ್ಲಿ ಇದರ ಜಾಸ್ತಿ ಬಾವು ಬರ್ಬೋದು, ಕೈಗಳಲ್ಲೂ ಬರ್ಬೋದು, ಒಂದಷ್ಟು ಜನರಲ್ಲಿ ಸ್ತನದಲ್ಲಿ ಅಥವಾ ಎಲ್ಲಿವರೆಗೆ ಅಂತೇಳಿ ಎಲ್ಲೂ ಬರ್ಬೋದು, ಆದರೆ ಹೆಚ್ಚಾಗಿ ಬರುವ ಸಾಧ್ಯತೆ ಹೇಳೋದು ಈ ಜನನಾಂಗದ ಜಾಗದಲ್ಲಿ ಜಾಸ್ತಿಯಾಗಿ. ಹೆಚ್ಚಿನಲ್ಲಿ ಮೊದಲೆಲ್ಲ ನಾವು ಆಡು ಭಾಷೆಯಲ್ಲಿ ಆಂಧ್ರವಾಯು ಅಂತೆಲ್ಲ ಹೇಳಿಕೊಂಡು ಸುತ್ತಾಡ್ತಾ ಇದ್ವಿ. ಅದು ಕೂಡ ಒಂದು ರೀತಿಯ ಈ ಫೈಲೇರಿಯಾದಿಂದ ಬರುವ ತೊಂದರೆ ಆಗಿದೆ. ಅದೇ ರೀತಿ ಹೆಂಗಸರಲ್ಲೂ ಬರ್ಬೋದು. ಸೊ ಹೆಂಗಸರ ಜನನಾಂಗದಲ್ಲೂ ಬರ್ಬೋದು, ಗಂಡಸರಲ್ಲೂ ಬರ್ಬೋದು. ಹೆಚ್ಚಾಗಿ ಜಾಸ್ತಿ ಗಂಡಸರಲ್ಲಿ ಜಾಸ್ತಿ ಕಂಡು ಬರ್ತದೆ. ಹಾಗೂ ಕಂಡು ಬರ್ತದೆ ಅಂತ ಹೇಳೋದಕ್ಕಿಂತಲೂ ಆ ಅಂಗಗಳು ಜಾಸ್ತಿ ಇದರಿಂದ ಬಾಧಿಸಲ್ಪಡ್ತವೆ. ಏನಾಗ್ತದೆ ಇಲ್ಲಿ, ಈಗ ಒಂದು ಸೊಳ್ಳೆ ಒಬ್ಬನಿಗೆ ಕಚ್ಚಿತು, ಅದಕ್ಕೆ ಮೊದಲು ಒಂದು ವೇಳೆ ಅದು ಇಂಥ ರೋಗ ಉಳ್ಳ ವ್ಯಕ್ತಿ ಕಚ್ಚಿದ್ದಾದರೆ ಆ ವ್ಯಕ್ತಿಯಲ್ಲಿ ಅದು ರೋಗ ಸಕ್ರಿಯವಾಗಿರಬೇಕು. ಈಗ ಒಂದು ವಿಷಯವನ್ನು ನಾವು ತುಂಬ ಸೂಕ್ಷ್ಮವಾಗಿ ಇಲ್ಲಿ ಏನು ತಿಳಿಬೇಕು ಅಂತ ಹೇಳಿದರೆ, ಯಾರ್ದೆಲ್ಲ ಕಾಲು ದಪ್ಪ ಇದೆ, ಆನೆಕಾಲು ರೋಗ ಅಂತ ನಾವೇನು ಆಡುಭಾಷೆಯಲ್ಲಿ ಹೇಳ್ತೀವಿ, ಯಾರ್ದು ಕೈ ದಪ್ಪ ಇದೆ, ಅವರು ಎಲ್ಲರಿಂದ ರೋಗ ಹರಡೋದಿಲ್ಲ. ಯಾರ ದೇಹದಲ್ಲಿ ಮೈಕ್ರೋಫೈಲೇರಿಯಾ ಇದೆ, ಮೈಕ್ರೋಫೈಲೇರಿಯಾ ಅಂತ ಹೇಳಿದರೆ ಈ ದೊಡ್ಡ ಹುಳದ ಮರಿಗಳು, ಅವುಗಳು ರಕ್ತದಲ್ಲಿ ಅಥವಾ ನಮ್ಮ ಲಿಂಫ್ಯಾಟಿಕಲ್ಲಿ ಸುತ್ತಾಡುವಾಗ ಮಾತ್ರ, ಲಿಂಫ್ಯಾಟಿಕಲ್ಲಿ ಸುತ್ತಾಡುವಾಗ ಅದನ್ನು ಕಚ್ಚಿ ಈ ನಮ್ಮ ಸೊಳ್ಳೆ ಹೀರಿದರೆ ಆ ಹುಳ ಮೈಕ್ರೋಫೈಲೇರಿಯಾ ನಮ್ಮ L3 ಅಂತ ಹೇಳ್ತೇವೆ ನಾವು, L3 ಲಾರ್ವಾ ಸ್ಟೇಜ್ ಅಂತ, ಮೈಕ್ರೋಫೈಲೇರಿಯಾ ಸ್ಟೇಜ್, ಅದು ನಮ್ಮ ದೇಹವನ್ನು ಪ್ರವೇಶಿಸಿದಾಗ, ಅಂದರೆ ರೋಗ ಇಲ್ಲದವನ್ನು ಪ್ರವೇಶಿಸಿದಾಗ ಅಲ್ಲಿ ಮತ್ತೆ ಅದು ಬೆಳೆದು ಗಂಡು ಹೆಣ್ಣು ಹುಳಗಳು ಸೇರಿ ಮತ್ತೆ ಅವುಗಳು ಮರಿ ಇಟ್ಟಾಗ ಆ ಮರಿಗಳು ರೋಗವನ್ನು ಕಾಣಿಸ್ಕೊಳ್ತದೆ. ಈಗ ಇದರಲ್ಲಿ ಏನು ಅಂತ ಹೇಳಿದರೆ, ನೀವು ಸುಲಭದಲ್ಲಿ ಹೇಳೋದಿದ್ರೆ, ನಮ್ಮಲ್ಲೊಂದು ನಾವು ಹೆಚ್ಚಾಗಿ ನೋಡೋದು 2 ರಕ್ತನಾಳಗಳನ್ನು ಮಾತ್ರ, ಶುದ್ಧ ರಕ್ತನಾಳ ಮತ್ತು ಅಶುದ್ಧ ರಕ್ತನಾಳ, ಅಥವಾ ಅಪಧಮನಿ ಮತ್ತು ಅಭಿಧಮನಿ 2 ಮಾತ್ರ ಹೇಳೋದು. ಆದರೆ ನಮ್ಮ ಈ ದೇಹದ ಕ್ಲೀನಿಂಗ್ ಅಥವಾ ದೇಹದಲ್ಲಿರುವಂಥ ವಸ್ತುಗಳನ್ನು ಆಚೀಚೆ ತಗೊಂಡು ಹೋಗಲಿಕ್ಕೆ, ಅಥವಾ ದೇಹದಲ್ಲಿ ಒಂದು ಕಡೆಯಿಂದ ಒಂದು ಕಡೆಗೆ ಎಲ್ಲ ವಿಷಯಗಳನ್ನು ತಗೊಂಡು ಹೋಗ್ಲಿಕ್ಕೆ ಇನ್ನೊಂದು ವ್ಯವಸ್ಥೆ ಇದೆ, ರಸ್ತೆಗಳು ಇನ್ನೂ ಇದೆ. ಒಂದು ನಾವು ನೋಡಿದ 2 ರಸ್ತೆ, ಕೆಂಪು ರಕ್ತ ಕಣದ್ದು ಅಂದರೆ ಆಮ್ಲಜನಕಯುಕ್ತ ಕೆಂಪು ರಕ್ತ ಕಣವನ್ನು ತೆಗೆದುಕೊಂಡು ಹೋಗುವಂಥ ಒಂದು ಮಾರ್ಗ, ಆಮ್ಲಜನಕ ಕಮ್ಮಿ ಆದ ನಂತರ ಅದನ್ನು ವಾಪಸ್ ಏನು ನಮ್ಮ ಶ್ವಾಸಕೋಶಕ್ಕೆ ತಗೊಂಡು ಹೋಗುವಂಥ ಇನ್ನೊಂದು ಮಾರ್ಗ. ಇದಲ್ಲದೆ ಇನ್ನೊಂದು ಮಾರ್ಗ ಇದೆ, ಅದು ಲಿಂಫ್ಯಾಟಿಕ್ ಸಿಸ್ಟಮ್ ಅಂತ ಹೇಳ್ತೇವೆ. ಸೊ ಈ ಲಿಂಫ್ಯಾಟಿಕ್ ಸಿಸ್ಟಮನ್ನು ಮೊದಲಿಗಾಗಿ ಈ ರೋಗ ಬಾಧಿಸ್ತದೆ. ಆ ಲಿಂಫ್ಯಾಟಿಕ್ ಸಿಸ್ಟಮನ್ನು ಹೇಗೆ ಬಾಧಿಸ್ತದೆ ಅಂತ ಹೇಳಿದರೆ, ಈ ಗಂಡು ಹೆಣ್ಣು ಏನು ಹುಳ ಇರ್ತದೆ, ದೊಡ್ಡ ಹುಳ, ಅವುಗಳು ಒಟ್ಟಾಗಿ ಮರಿ ಮಾಡಿದ ನಂತರ ಆ ಮರಿ ಅಥವಾ ಮೈಕ್ರೋಫೈಲೇರಿಯಾ ಏನಿರ್ತದೆ, ಇದು ನಮ್ಮ ಈ ಮಾರ್ಗ, ಇನ್ನೊಂದು ಹೇಳಿದಲ್ಲ ಲಿಂಫ್ಯಾಟಿಕ್ ಮಾರ್ಗ ಅಂತ, ಅದರಲ್ಲಿ ಸೇರಿಕೊಂಡು ಬಿಡ್ತದೆ. ಅದರಲ್ಲಿ ಸೇರಿಕೊಂಡು ಎಲ್ಲಿವರೆಗೆ ತೊಂದರೆ ಮಾಡ್ತದೆ ಅಂತೇಳಿ ಆ ಇಡೀ ಮಾರ್ಗವನ್ನೇ ಬಂದ್ ಮಾಡಿಬಿಡ್ತದೆ. ಆಗ ಏನಾಗ್ತದೆ, ಏನು ಮೇಲೆ ನೀರಿನಂಶ ಹೋಗಬೇಕಿತ್ತು ಅಥವಾ ಈ ಲಿಂಫ್ ಏನು ಮೇಲೆ ಹೋಗಬೇಕಿತ್ತು ಅದು ಬಂದಾಗಿ ಬಿಡ್ತದೆ. ಸಲ ನಿಮ್ಮ ಮಾರ್ಗ ಬಂದಾದ ಕೂಡಲೇ ಏನಾಗುತ್ತೆ, ಇಡೀ ಕಂಜೆಷನ್ ಆಗಿ ದಪ್ಪ, ನಾವು ರೋಡಲ್ಲಿ ನೋಡುವ ಹಾಗೆ ಎಲ್ಲ ಸೇರಿಕೊಂಡು ದೊಡ್ಡದಾಗ್ತದೆ. ಸೊ ಅದೇ ರೀತಿ ಕಾಲು ಕೂಡ ಬಾವು ಬರ್ತದೆ. ಕಾಲಾಗ್ಬೋದು, ಕೈ ಆಗ್ಬೋದು, ಅಥವಾ ಸ್ತನ ಆಗ್ಬೋದು, ಅಥವಾ ಏನು ಸ್ಕೋರ್ಟಮ್ ಅಂತ ಹೇಳ್ತೇವೆ, ಅಥವಾ ನಾವು ವೃಷಣ ಭಾಗದಲ್ಲಿ ಕೂಡ ಇದು ಸೇರಿಕೊಳ್ಬೋದು. ಅಂದರೆ ಇಲ್ಲೆಲ್ಲ ಜಾಸ್ತಿ ಈ ಲಿಂಫ್ಯಾಟಿಕ್ ಸಿಸ್ಟಮ್ ಜಾಸ್ತಿ ಇರ್ತದೆ. ಸೊ ಅಲ್ಲಿ ಇದು ದಪ್ಪ ಆಗಿ ಗಟ್ಟಿ ಆಗ್ತದೆ. ಸೊ ನೀವು ಕೇಳಿದ ಮೊದಲನೇ ಪ್ರಶ್ನೆಗೆ ಬರೋದಿದ್ರೆ, ಲಕ್ಷಣಗಳು ಏನಾಗುತ್ತೆ. ಈಗ ಲಿಂಫ್ಯಾಟಿಕ್ ನಮ್ಗೆ ಗೊತ್ತಾಗದೆ ನಾವು ಲಕ್ಷಣ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಸೊ ಈ ಮಾರ್ಗ ಏನಿದೆ, ಮೊದಲಿಗೆ ಮಾರ್ಗ ಬಂದಾದ ತಕ್ಷಣ ಜ್ವರ ಬರುತ್ತೆ. ಆ ಜಾಗದಲ್ಲಿ ಸಹಿಸಲು ಅಸಾಧ್ಯವಾದ ನೋವಿರ್ತದೆ. ಒಂದಷ್ಟು ಜನ ಸಹಿಸಲೂಬಹುದು, ಬಟ್ ನೋವು ತುಂಬ ಇರ್ತದೆ. ಹಾಗೂ ಆ ಮಾರ್ಗ ಕೆಂಪಾಗ್ತದೆ. ಕೆಂಪು ಹೊರಗಡೆ ಕಾಣಲೂಬಹುದು, ಕಾಣದಿರಲೂಬಹುದು, ನೋವಂತೂ ಖಂಡಿತ ಇರ್ತದೆ. ಸೊ ಕಾಲಿನಲ್ಲಿ ಸಡನ್ನಾಗಿ ಅಥವಾ ಒಮ್ಮೆಲಿಂದೊಮ್ಮಿಗೆ ಉಂಟಾದಂಥ ನೋವು ಇರ್ಬೋದು,
ಬಾವು ಇರ್ಬೋದು, ಬಾವಿನ ಜೊತೆ ಕೆಂಪಾಗುವಿಕೆ ಇರ್ಬೋದು, ಅದರ ಜೊತೆಗೆ ದುಗ್ಧ ಗ್ರಂಥಿಗಳು ಮೇಲೆ ಬರೋದು. ನಾವು ಹೆಚ್ಚಾಗಿ ದುಗ್ಧ ಗ್ರಂಥಿಗಳು ಸೊಂಟದ ಹತ್ರ ಬರ್ತದೆ ನೋಡಿ, ಬಂದ ಕೂಡಲೇ ಏನು ಯೋಚಿಸ್ತೇವೆ, ಕಾಲಲ್ಲಿ ಏನೋ ಗಾಯ ಆಗಿದೆ ನೋಡ್ತದೆ, ಗಾಯ ಆಗಿ ಗಾಯದ ಕರಳೆ ಬೈದಣ್ಣು ಅಂತ ಹೇಳ್ತೇವೆ ನಾವು. ಸೊ ಈ ಕರಳೆ ಬರುವುದು ಅಥವಾ ಕಳಲೆ ಬರಲಿಕ್ಕೆ ಕಾರಣ ಈ ಲಿಂಫ್ಯಾಟಿಕ್ ಸಿಸ್ಟಮ್ ಆಕ್ಟಿವೇಟ್ ಆಗಿ ದಪ್ಪ ಆಗೋದು. ಅದು ಗಾಯ ಆಗಿ ಆಗುವಾಗ ಟೆಂಪರರಿ, ಒಮ್ಮೆ ಆಗ್ತದೆ ಹೋಗ್ತದೆ. ಬಟ್ ಆದರೆ ಈ ರೀತಿಯ ರೋಗ ಬರುವಾಗ, ಆನೆಕಾಲಿನ ರೋಗ ಬರುವಾಗ ಅದು ತುಂಬ ಜೋರಾಗಿ ಆಗ್ತದೆ, ಹಾಗೂ ಹೆಚ್ಚಿನ ಸಮಯದಲ್ಲಿ ಮತ್ತೆ ಸಹಜ ಸ್ಥಿತಿಗೆ ಮರಳೋದಿಲ್ಲ. ಈಗ ಸುಮಾರು ಎಷ್ಟು ಸಮಯದಲ್ಲಿ ಈ ರೀತಿಯ ಲಕ್ಷಣಗಳು ಕಾಣಿಸಿಕೊಳ್ತವೆ? ಅದು ಡಿಪೆಂಡ್ಸ್ ಒಬ್ಬರಿಂದ ಒಬ್ಬರಿಗೆ. ಸುಮಾರು 7 ದಿವಸದಿಂದ 2 ವಾರದ ಒಳಗೆ ಈ ರೀತಿಯ ಲಕ್ಷಣಗಳು ಬರ್ಬೋದು ಕಚ್ಚಿದ ನಂತರ. ಒಂದಷ್ಟು ಜನರಲ್ಲಿ ಸ್ವಲ್ಪ ಲೇಟ್ ಕೂಡ ಆಗ್ಬೋದು. ಆದ್ದರಿಂದ ಸಮಯ ಹೇಳಲಿಕ್ಕೆ ಕಷ್ಟ. ಒಂದಷ್ಟು ಜನರಲ್ಲಿ, ಒಬ್ಬರಿಂದ ಒಬ್ಬರಿಗೆ ತುಂಬ ವೇರಿಯೇಷನ್ ಆಗ್ತದೆ. ಈಗ ಕುಷ್ಠರೋಗದಲ್ಲೂ ಅದು ಒಂದು ಟ್ರಾಪಿಕಲ್ ಡಿಸೀಸ್, ಅದರಲ್ಲಿ ಕೂಡ ಇದೇ ರೀತಿಯಲ್ಲಿ ತೊಂದರೆ ಬರುತ್ತೆ. ಆನ್ಸೆಟ್ ತುಂಬ ಡಿಲೇ ಆಗ್ತದೆ. ಈಗ ಇದು ಒಂದು ಸಲ ಬಂತು ಅಂತ ಗೊತ್ತಾದರೆ ಇದಕ್ಕೆ ಔಷಧಿ ಉಂಟಾ? ಖಂಡಿತವಾಗಿ ಇದೆ. ಈಗ ನಾವು ಇವತ್ತು ಈ ರೋಗವನ್ನು ದಕ್ಷಿಣ ಕನ್ನಡ ಜಿಲ್ಲೆಯಿಂದ ಇಲ್ಲ ಅಂತ ಮಾಡಿದ್ದೇವೆ ನಾವು ಅಂತ ಹೇಳಿದರೆ ಜನರು. ಯಾಕೆಂತ ಹೇಳಿದರೆ ಸರ್ಕಾರ ಇದರ ಬಗ್ಗೆ 3 ಪ್ರೋಗ್ರಾಮ್ ಮಾಡಿತ್ತು, 3 ಸಲ. ಮೊದಲನೇ ಹಂತದಲ್ಲಿ ನಾವು ಎಲ್ಲರಿಗೂ ಮದ್ದು ಕೊಟ್ಟಿದ್ದೆ, ಮಾಸ್ ಡ್ರಗ್ ಅಡ್ಮಿನಿಸ್ಟ್ರೇಷನ್ ಅಂತ ಮಾಡಿತ್ತು. ಅಂದರೆ ಪ್ರತಿಯೊಬ್ಬ ವ್ಯಕ್ತಿಗೂ ಒಂದು ಆಲ್ಬೆಂಡಜಾಲ್ ಮಾತ್ರೆ, ಮತ್ತೊಂದು ಐವರ್ಮೆಕ್ಟಿನ್ ಮಾತ್ರೆ, ಮತ್ತೊಂದು DEC ಮಾತ್ರೆ, ಡೈಇಥೈಲ್ ಕಾರ್ಬಾಮೈನ್ ಅಂತ ಹೇಳ್ತೀವಿ, ಅದನ್ನು ಕೊಡ್ತಾ ಇತ್ತು. ನಮ್ಮ ದಕ್ಷಿಣ ಕನ್ನಡದಲ್ಲಿ ಮಾಡುವಾಗ ಐವರ್ಮೆಕ್ಟಿನ್ ಕೊಟ್ಟಿರಲಿಲ್ಲ, ಕೇವಲ ಆಲ್ಬೆಂಡಜಾಲ್ ಮತ್ತು ಡೈಇಥೈಲ್ ಕಾರ್ಬಾಮೈನ್ ಕೊಟ್ಟಿತ್ತು. ಈ ಮಾತ್ರೆ ಕೊಟ್ಟ ತಕ್ಷಣ ಒಂದು ವೇಳೆ ನಮ್ಮ ದೇಹದಲ್ಲಿ ಈ ಹುಳ ಇದ್ದರೆ, ಆ ಹುಳ ಇದ್ದರೆ, ಹೊಟ್ಟೆಯಲ್ಲಿರೋ ಹುಳ ಅಲ್ಲ, ಇದು ರಕ್ತನಾಳದಲ್ಲಿರೋ ಹುಳ, ಈ ಹುಳ ಸತ್ತು ಹೋಗ್ತದೆ. ಅಂದರೆ ಅದು ದೊಡ್ಡದಾಗೋದಕ್ಕೆ ಮೊದಲೇ ಸತ್ತು ಹೋಗ್ಬೋದು. ಈ ರೀತಿ ಸಾಯುವುದರಿಂದ ಒಬ್ಬರಿಂದ ಒಂದೇ ಸಮಯದಲ್ಲಿ ನಾವು ಎಲ್ಲರಿಗೂ ಕೊಟ್ಟ ಕಾರಣ ಹೆಚ್ಚಿನ ಜನರಲ್ಲಿ ಈ ರೋಗದ ಏನು ಹುಳ ಇದೆ ಅದು ಸತ್ತು ಹೋಯಿತು. ಆದ ಕಾರಣ ಒಬ್ಬರಿಂದ ಒಬ್ಬರಿಗೆ ಹರಡುವ ಸಾಧ್ಯತೆ ಕಮ್ಮಿ ಆಯಿತು. ಇಲ್ಲಿ ನಾವು ಏನನ್ನು, ನಾನು ಯಾಕೆ ಜನರು ಇದನ್ನು ಸಾಧಿಸಿದ್ದಾರೆ ಅಂತ ಹೇಳಬೇಕಾದ್ರೆ ಕಾರಣ ಇಷ್ಟೇ, ಎಲ್ಲರೂ ತಗೊಂಡಿದ್ದಾರೆ. ಈ ಒಂದು ನಮ್ಮಲ್ಲಿ ಹುಳದ ಮಾತ್ರೆ ತಗೊಳ್ಳುವಂಥ ಒಂದು ಅಭ್ಯಾಸ ಅಥವಾ ಆಲ್ಬೆಂಡಜಾಲ್ ಮಾತ್ರೆ ತಗೊಳ್ಳುವ ಅಭ್ಯಾಸ ತುಂಬ ಚೆನ್ನಾಗಿದೆ. ಬೇರೆ ಜಾಗಕ್ಕೆ ಯೋಚಿಸಿದರೆ ನಾವು 6 ತಿಂಗಳಿಗೊಮ್ಮೆ ಜನರು ಹೇಳಿ ಕೇಳಿ ತಗೊಳ್ತಾರೆ, ಹುಳದ ಮಾತ್ರೆ ತಗೊಳ್ತಾರೆ. ಎರಡನೇದಾಗಿ ನಮ್ಮಲ್ಲಿ ಈ DEC ಮಾತ್ರೆ ಕೊಡುವ ಪರಿಪಾಠ ಕೂಡ ಸಾಕಷ್ಟು ಇದೆ. ಒಂದೇ ಸಮಯ ಎಲ್ಲರಿಗೂ ಈ ರೀತಿಯ ಮಾತ್ರೆ ಕೊಟ್ಟ ಕಾರಣ ಈ ರೋಗವನ್ನು ನಾವು ಇವತ್ತು ನಿರ್ಮೂಲನೆ ಮಾಡಲಿಕ್ಕೆ ಆಯಿತು. ಈಗ ಕೂಡ ಒಂದು ವೇಳೆ ಒಬ್ಬ ವ್ಯಕ್ತಿಗೆ ಒಮ್ಮಿಂದೊಮ್ಮೆಗೆ ಈ ರೋಗ ಬಂದರೆ ಖಂಡಿತವಾಗಿಯೂ ನಾವು DEC ಮಾತ್ರೆ, ಐವರ್ಮೆಕ್ಟಿನ್ ಮತ್ತೊಂದು ಆಲ್ಬೆಂಡಜಾಲ್ ಎನ್ನುವ 3 ಮಾತ್ರೆಯನ್ನು ಒಟ್ಟಿಗೆ ಕೊಡ್ತೇವೆ. ಕೊಟ್ಟ ತಕ್ಷಣ 99% ಈ ರೋಗ ಹೋಗ್ತದೆ. ಅಂದರೆ ನಮ್ಮ ದೇಹದಲ್ಲಿರುವ ಈ ಹುಳ ಸಾಯ್ತದೆ. ಹೊಟ್ಟೆಯಲ್ಲಿರುವುದಲ್ಲ ಈ ಹುಳ, ರಕ್ತನಾಳದಲ್ಲಿರೋದು. ರಕ್ತನಾಳ ಅಂತೇಳಿ ಲಿಂಫ್ ನಾಳದಲ್ಲಿರೋದು. ಈ ಹುಳ ಸತ್ತು ಹೋಗ್ತದೆ. ಸತ್ತು ಹೋದ ತಕ್ಷಣ ನಿಮಗೆ ರೋಗ ಜೋರಾಗೋದಿಲ್ಲ, ಹಾಗೂ ನಿಮ್ಮಿಂದ ಇನ್ನೊಬ್ಬರಿಗೆ ಹರಡೋದಿಲ್ಲ. ಆದ ಕಾರಣ ಈ ರೋಗ ಗುಣಪಡಿಸಲಿಕ್ಕೆ ತುಂಬ ಸುಲಭ. ಏನು ಬೇಕಾಗಿರೋದು ಅಂತ ಹೇಳಿದರೆ ರೋಗ ಲಕ್ಷಣ ಕಂಡು ಬಂದ ತಕ್ಷಣ, ಇವತ್ತು ಈ ರೋಗ 99% ಇಲ್ಲ ನಮ್ಮಲ್ಲಿ. ಆದರೂ ನಿಮ್ಮ ಕಾಲುಗಳಲ್ಲಿ ಬಾವು ಬಂದರೆ, ಕಾವುಗಳಲ್ಲಿ ನೋವು ಬಂದರೆ, ಕೆಂಪಾಗುವಿಕೆ ಕಂಡು ಬಂದರೆ, ರಕ್ತನಾಳದ ಹತ್ತಿರ ಕೆಂಪಾಗುವಿಕೆ ಕಂಡು ಬಂದರೆ, ದುಗ್ಧದ ವೃತ್ತಿಗಳು ಬಾವು ಬಂದರೆ, ಅದನ್ನು ನಾವು ನೆಗ್ಲೆಕ್ಟ್ ಮಾಡದೆ ಅಥವಾ ಅದನ್ನು ಯಾವುದೇ ರೀತಿಯಲ್ಲಿ ಅದರ ಬಗ್ಗೆ ನಾವು ಸರಿಯಾದ ಚಿಕಿತ್ಸೆ ತಗೊಳ್ಳದೇ ಇದ್ದರೆ ಖಂಡಿತ ತೊಂದರೆ ಆಗ್ಬೋದು. ಅದನ್ನು ಚಿಕಿತ್ಸೆ ಪಡ್ಕೊಂಡ್ರೆ 100ಕ್ಕೆ 100 ವಾಸಿ ಆಗ್ತದೆ. ಮಾತ್ರವಲ್ಲದೆ ನಿಮ್ಮಿಂದ ಇನ್ನೊಬ್ಬರಿಗೆ ಹರಡುವುದು ಕೂಡ. ಮತ್ತೊಂದು ಮಾತು ಹೇಳಲಿಕ್ಕೆ ಇಷ್ಟಪಡ್ತೇನೆ ನಾನು, ಒಂದು ಸಲ ಆನೆಕಾಲು ರೋಗ ಅಥವಾ ಕಾಲು ದಪ್ಪ ಆದರೆ ನಿಮ್ಮಲ್ಲಿ ಮದ್ದು ತಗೊಂಡು ರೋಗ ಇಲ್ಲದೆ ಹೋಗ್ಬೋದು, ಆದರೆ ದಪ್ಪಾದ ಕಾಲನ್ನು ಮತ್ತೆ ಸರಿಪಡಿಸಲಿಕ್ಕೆ ಆಗೋದಿಲ್ಲ. ಅದಕ್ಕೆ ಔಷಧ ಇಲ್ಲ. ಯಾಕೆಂತ ಹೇಳಿದರೆ ಅದು ಏನು ಮಾಡಲಿಕ್ಕಾಗ್ತದೆ, ಎಲ್ಲ ತುಂಡು ಮಾಡಿ ತೆಗಿಬೇಕಷ್ಟೇ, ಅದು ಸಾಧ್ಯ ಇಲ್ಲ. ಆದ ಕಾರಣ ರೋಗ ಬಾರದಂತೆ ರೋಗ ಹರಡುವಂಥ ಸೊಳ್ಳೆಗಳನ್ನು ಕಮ್ಮಿ ಮಾಡೋದು, ಕ್ಯೂಲೆಕ್ಸ್ ಸೊಳ್ಳೆಗಳನ್ನು ಕಮ್ಮಿ ಮಾಡೋದು, ಮತ್ತು ಈ ರೋಗ ಬಂದ ತಕ್ಷಣ ಚಿಕಿತ್ಸೆ ತಗೊಳ್ಳೋದು, ಇದೆರಡು ಕೂಡ ಅತೀ ಅಗತ್ಯ. ಇದಲ್ಲದೆ ಬೇರೆ ಯಾವ ಟ್ರಾಪಿಕಲ್ ಡಿಸೀಸ್ಗಳು? ಈಗ ನಮ್ಮಲ್ಲಿ ನಾವು ಮಂಗಳೂರಲ್ಲಿ
ನೋಡದಂಥ ಇವತ್ತಿನವರೆಗೆ ಕೇಳದಂಥ ಒಂದು ಕಾಲ ಆಜಾರ್ ಅಂತ ರೋಗ ಒಂದೆರಡು ಪತ್ತೆ ಆಯಿತು. ಒಂದೆರಡಲ್ಲ, ಒಂದು ಪತ್ತೆ ಆಗಿದೆ. ಆದ ಕಾರಣ ಅದರ ಬಗ್ಗೆ ಕೂಡ ಒಂದಷ್ಟು ಗೊತ್ತಿರಬೇಕಾಗ್ತದೆ. ಕಾಲ ಆಜಾರ್ ಅಂತ ಹೇಳಿದ್ರೆ ವಿಸರಲ್, ನಮ್ಮ ದೇಹದ ಲಿವರ್ ಮತ್ತು ಸ್ಪ್ಲೀನ್ಗೆ ಲಿಸರ ಅಂತ ಹೇಳ್ತೇವೆ, ಅದರಲ್ಲಿ ಒಂದು ಪ್ಯಾರಸೈಟ್ ಹೋಗಿ ಕೂತ್ಕೊಳ್ತದೆ. ಲಿಶ್ಮೇನಿಯಾ ಡೋನೋವಾನಿ ಅಂತ ಅದಕ್ಕೆ ಹೆಸರು, ಅದರ ಸೈಂಟಿಫಿಕ್ ನೇಮ್. ಆ ಪ್ಯಾರಸೈಟ್ ಹೋಗಿ ನಮ್ಮ ದೇಹದ ಒಳಗೆ ಕೂತ್ಕೊಳ್ಳೋದ್ರಿಂದ ಒಂದು ರೀತಿಯ ರೋಗ ಬರುತ್ತೆ. ಅದರಲ್ಲಿ ಚರ್ಮಗಳು ಕಪ್ಪು ಕಟ್ತಾ ಹೋಗ್ತದೆ, ಅಲ್ಲಲ್ಲಿ ಕಪ್ಪು ಕಟ್ತದೆ. ಈ ರೀತಿ ಕಪ್ಪು ಕಟ್ಟಿ ಬರುವ ಜ್ವರ ಆದ ಕಾರಣ ಇದಕ್ಕೆ ಕಾಲ ಆಜಾರ್ ಅಂತ ಹೇಳಿ, ಅಥವಾ ಕಪ್ಪು ಜ್ವರ ಅಂತ ನಾವು ಕನ್ನಡದಲ್ಲಿ ಹೇಳ್ಬೋದು. ನಮ್ಮಲ್ಲಿ ಇಲ್ಲದ ರೋಗ ಇದು. ಆದರೆ ಇತ್ತೀಚೆಗೆ ಪತ್ತೆ ಆಗಲಿಕ್ಕೆ ಶುರು ಆದ ಕಾರಣ ನಾವು ಅದರ ಬಗ್ಗೆ ಕೂಡ ಒಂದಷ್ಟು ಯೋಚಿಸಬೇಕು. ಕ್ಯುಲೆಕ್ಸ್ ರೋಗ ಎಲ್ಲಿರುತ್ತೆ? ನಮ್ಮ ಆಗ ಹೇಳಿದ ಆನೆಕಾಲಿನ ಸೊಳ್ಳೆ ಹುಟ್ಟುವುದು ಚರಂಡಿಗಳಂತ. ಅದ್ರ ಹುಟ್ಟುವುದು ಅಂತ ಹೇಳಿದ್ರೆ ಅದರ ತಾಯಿ ಬಂದು ಮೊಟ್ಟೆ ಇಡುವುದು ಚರಂಡಿಯಲ್ಲಿ. ಸೊ ಚರಂಡಿ ನೀರುಗಳು ನಿಂತಲ್ಲಿ ಕ್ಯುಲೆಕ್ಸ್ ಆನೆಕಾಲು ರೋಗ ಬರ್ಬೋದಾದರೆ, ಈ ಬುಷಸ್ ಅಥವಾ ಗಿಡಗಂಟೆಗಳಿರುವಲ್ಲಿ ಹಳೆಯ ಒಡೆದು ಹೋದ ಮಣ್ಣಿನ ಬಿರುಕು, ಗೋಡೆಯ ಬಿರುಕುಗಳಲ್ಲಿ ಸ್ಯಾಂಡ್ ಫ್ಲೈ ಅಂತ ಹೇಳೋ ಒಂದು ರೀತಿಯ ಕೀಟ ಇರ್ತದೆ. ಇದು ಕೂಡ ಕೀಟವೇ. ಈ ಕೀಟದ ಮೂಲಕ ಆಗ ಹೇಳಿದಂಥ ಲಿಶ್ಮೇನಿಯಾ ಡೋನೋವಾನಿ ಅನ್ನೋ ಪ್ಯಾರಸೈಟನ್ನು ಇದು ಒಬ್ಬರಿಂದ ಒಬ್ಬರಿಗೆ ಹಿಡ್ಕೊಂಡು ಹೋಗ್ತದೆ. ಇದು ಸೊಳ್ಳೆಯಿಂದ ಬರುವುದಲ್ಲ, ಇದು ಒಂದು ಸೊಳ್ಳೆ. ಫ್ಲೈ ಅಂತ, ಸ್ಯಾಂಡ್ ಫ್ಲೈ ಅಂತ ಹೆಸರು ಇದ್ರೂ ಅದು ನೋಡುವಾಗ ಸ್ವಲ್ಪ ಅದು ಫ್ಲೈ ಅಲ್ಲ, ಅದು ಜಾತಿ, ಅದರದ್ದು ಕೀಟವೇ. ಅದು ಒಂದು ರೀತಿಯ ಕೀಟ, ಸೊಳ್ಳೆ ಅದೊಂದು. ಅದು ಕಚ್ಚಿದ್ರೆ ಇದಾಗ್ತದೆ, ಅದು ಕಚ್ಚಿ ಈ ರೋಗ ಹರಡ್ತದೆ. ಈ ರೋಗದ ತೊಂದರೆ ಅಂತ ಹೇಳಿದ್ರೆ ಈ ಲಿಶ್ಮೇನಿಯಾ ಡೋನೋವಾನಿ ಏನಿದೆ ಇದು ಹೋಗಿ ನಮ್ಮ ಲಿವರ್ ಮತ್ತು ಸ್ಪ್ಲೀನ್ ಅಂತೇಳಿ ರಕ್ತವನ್ನು ಶುದ್ಧೀಕರಿಸುವ ಇನ್ನೊಂದು ಅಂಗ. ನಾವು ಜಾಸ್ತಿ ಅದರ ಬಗ್ಗೆ ಮಾತಾಡ್ತಾ ಇಲ್ಲ ಯಾವತ್ತು, ನಾವು ಬರೀ ಲಿವರ್ ಬಗ್ಗೆ ಮಾತಾಡ್ತೇವೆ. ಯಾಕಂತ ಹೇಳಿದ್ರೆ ಸ್ಪ್ಲೀನ್ ಇಲ್ಲದೆ ಕೂಡ ನಮಗೆ ಬದುಕಲಿಕ್ಕೆ ಆಗ್ತದೆ, ಲಿವರ್ ಇಲ್ಲದೆ ಬದುಕಲಿಕ್ಕೆ ಆಗೋದಿಲ್ಲ. ಆದ ಕಾರಣ ನಾವು ಸ್ಪ್ಲೀನ್ ಬಗ್ಗೆ ಜಾಸ್ತಿ ಮಾತಾಡಲ್ಲ, ಅಂದರೆ ಜಾಸ್ತಿ ಜನರಿಗೆ ಗೊತ್ತಿಲ್ಲ. ಆದರೆ ಕೆಲವೊಂದಷ್ಟು ಮಲೇರಿಯಾ ತುಂಬ ಜ್ವರ ಆದರೆ ಸ್ಪ್ಲೀನ್ ದೊಡ್ಡದಾಗ್ತದೆ. ಅದೇ ರೀತಿ ಈ ರೋಗ ಕಾಲ ಆಜಾರಲ್ಲಿ ಸ್ಪ್ಲೀನ್ ತುಂಬ ದೊಡ್ಡದಾಗ್ತದೆ, ಲಿವರ್ ಕೂಡ ದೊಡ್ಡದಾಗ್ತದೆ. ಅದೇ ರೀತಿಯಲ್ಲಿ ಇನ್ನೊಂದು ಅತಿ ದೊಡ್ಡ ತೊಂದರೆ ಅಂತ ಹೇಳಿದರೆ, ನಮ್ಮ ರಕ್ತವನ್ನು ಉತ್ಪಾದಿಸುವಂಥ ಏನು ಎಲುಬಿನ ಮಜ್ಜೆ ಇತ್ತೆ, ಅಸ್ಥಿ ಮಜ್ಜೆ ಅಂತ ಹೇಳ್ತೀವಿ. ಸೊ ಈ ಅಸ್ಥಿ ಮಜ್ಜೆಯಲ್ಲೂ ಈ ರೋಗಾಣು ಹೋಗಿ ಕೂತ್ಕೊಳ್ಬೋದು. ಸೊ ಅಸ್ಥಿ ಮಜ್ಜೆಯಲ್ಲಿ ಈ ರೋಗಾಣು ಕೂತು ಉಂಟು ಮಾಡೋ ದೊಡ್ಡ ಮಟ್ಟಿನ ತೊಂದರೆಯಿಂದಾಗಿ ಈ ರೋಗ ತುಂಬ ಕುಖ್ಯಾತಿಯನ್ನು ಪಡೆದಿದೆ. ಈಗ ಇದು ಬಂದರೆ ಇದಕ್ಕೇನು ಔಷಧಿ? ಇದಕ್ಕೆ ಔಷಧಿ ಇದೆ, ಆದರೆ ಔಷಧಿನೂ ತುಂಬ ನೀಡಲಿಕ್ಕೂ ತುಂಬ ಕಷ್ಟವಾಗಿ ನೀಡಬೇಕಂದ್ರೆ ಆ ಔಷಧಿಯೂ ಒಂದಷ್ಟು ತೊಂದರೆ ಕೊಡ್ತದೆ. ಸೊ ಆ ರೋಗವನ್ನು ತಡೆಗಟ್ಟುವುದೇ ಎಲ್ಲಕ್ಕಿಂತ ಒಳ್ಳೆಯ ವಿಷಯ. ಈಗ ನಮ್ಮಲ್ಲಿ ಬಂದಿದೆ, ನಾವು ಔಷಧಿ ನೀಡಿದೆ, ಆ ವ್ಯಕ್ತಿ ಗುಣಮುಖ ಆಗಿದ್ದಾನೆ, ಅವನು 100ಕ್ಕೆ 100 ಹುಷಾರಿದ್ದಾನೆ ಇವತ್ತು. ಆದರೆ ಕಾಲ ಆಜಾರ್ ಅನ್ನೋ ರೋಗ ಬರಲಿಕ್ಕೆ ಮುಖ್ಯ ಕಾರಣ ಏನು ಅಂತ ಹೇಳಿದರೆ, ಈ ಗಿಡಗಂಟೆಗಳು ತುಂಬ ಜಾಸ್ತಿ ವಿಷಸ್ ಇರುವ ಅಥವಾ ಬಿರುಕು ಬಿಟ್ಟ ಮನೆಗಳು, ಗೋಡೆಗಳಲ್ಲಿ ಇವುಗಳು ಈ ಕೀಟ ತನ್ನನ್ನು ತಾನು ವಾಸಸ್ಥಾನವನ್ನು ಹುಡುಕುವುದರಿಂದ ಅಲ್ಲಿ ಮಲಗುವಾಗ ನೆಟ್ ಹಾಕಿ ಮಲಗಿದರೆ ಈ ರೋಗ ಬರುವುದಿಲ್ಲ. ಒಂದು ವೇಳೆ ರೋಗ ಬಂದರೆ ಕೂಡಲೇ ನಾವು ಚಿಕಿತ್ಸೆ ಪಡ್ಕೊಂಡ್ರೆ ಖಂಡಿತ 100ಕ್ಕೆ 100 ಗುಣ ಆಗುತ್ತೆ. ಆದರೆ ಇಲ್ಲಿ ದೊಡ್ಡ ಮಟ್ಟಿನ ತೊಂದರೆ ಅಂತ ಹೇಳಿದರೆ, ರೋಗವನ್ನು ಕಂಡು ಹಿಡಿಯಲಿಕ್ಕೆ ಒಂದಷ್ಟು ದಿವಸ ಬೇಕಾಗ್ತದೆ. ಅಂದರೆ ಅದಕ್ಕೆ ನುರಿತ ವೈದ್ಯರು ಬೇಕಾಗ್ತಾರೆ. ಈಗ ಮಲೇರಿಯಾದಲ್ಲಿ ತುಂಬ ಸುಲಭ, ಒಂದು ಹನಿ ರಕ್ತ, ಒಂದು ಗ್ಲಾಸಿನ ಫಲಕ, 100ಕ್ಕೆ 100 ಫಲಿತಾಂಶ. ಬಟ್ ಇದರಲ್ಲಿ ಅಸ್ಥಿ ಮಜ್ಜೆದ್ದು ಪರೀಕ್ಷೆಗೆ ತೆಗಿಬೇಕಾಗ್ತದೆ. ಅಸ್ಥಿ ಮಜ್ಜೆದು ಪರೀಕ್ಷೆಗೆ ತೆಗೆಯುವುದು ಅಂತ ಹೇಳಿದ್ರೇ ದೊಡ್ಡ ಗಲಾಟೆ ಮಾಡ್ತಾರೆ. ಸೊ ಅದನ್ನು ಮಾಡಿ, ಅಥವಾ ನುರಿತ ವೈದ್ಯರು ಆ ಬಗ್ಗೆ ಸೈನ್ಸ್ ಆ್ಯಂಡ್ ಸಿಂಪ್ಟಮ್ಸ್, ಆ ರೋಗ ಲಕ್ಷಣಗಳನ್ನು ನೋಡಿ, ಇಡಬೇಡದ ಜ್ವರ, ಯಾವುದಕ್ಕೂ ಬಗ್ಗದ ಜ್ವರ, ಸೊ ಇಂಥ ಜ್ವರವನ್ನು ನೋಡಿದ ತಕ್ಷಣ ಅದಕ್ಕೆ ಬೇಕಾದ ಚಿಕಿತ್ಸೆಯನ್ನು ನೀಡಿದ್ದಾರೆ. ನಮ್ಮಲ್ಲಿ ಕೂಡ ಒಬ್ಬರು ಖ್ಯಾತ ವೈದ್ಯರೇ ಇದನ್ನು ಕಂಡುಹಿಡಿದದ್ದು. ನಮ್ಮ ಮಂಗಳೂರಲ್ಲಿ ಬಂದಂಥ ಒಂದೇ ಪ್ರಕರಣ ಬಂದಿರೋದು, ಬಟ್ ಅದನ್ನು ಕಂಡುಹಿಡಿದು ಅದಕ್ಕೆ ತುಂಬ ಒಳ್ಳೆಯ ಚಿಕಿತ್ಸೆ ನೀಡಿದ್ದಾರೆ. ಆ ರೋಗಿ ಕೂಡ ಇವತ್ತು ಗುಣಮುಖ ಆಗಿದ್ದಾನೆ. ಅದು ಒಬ್ಬರಿಂದ ಒಬ್ಬರಿಗೆ ಖಂಡಿತ ಹರಡ್ತದೆ, ಸೊಳ್ಳೆಯಿಂದಲೇ ಹರಡ್ತದೆ. ಸೊಳ್ಳೆ ಅಂತ ಹೇಳಿದರೆ ಈ ಸ್ಯಾಂಡ್ ಫ್ಲೈಯಿಂದ ಹರಡ್ತದೆ. ಆದ ಕಾರಣ ಈ ರೋಗದ ಬಗ್ಗೆ ಕೂಡ ಯಾವುದೇ ಇಲ್ಲಿ ಮುಖ್ಯವಾಗಿ ಟೇಕ್ ಹೋಮ್
ನಾವು ಮನೆಗೆ ತೆಗೆದುಕೊಂಡು ಹೋಗಬೇಕಾದ ಉಪದೇಶ ಒಂದೇ, ಯಾವುದೇ ಜ್ವರವಿರಲಿ ಹಾಗೆ ಬಿಟ್ಟುಬಿಡಬೇಡಿ. ಈಗ ಶೀತ ಜ್ವರನೇ ಬಂತು, 1 ದಿವಸ ನೋಡಿ, 2 ದಿವಸ ನೋಡಿ, 3ನೇ ದಿವಸದಿಂದ ಕಮ್ಮಿ ಆಗ್ತಾ ಇಲ್ಲ, ಆ ಜ್ವರದ ಬಗ್ಗೆ ಒಂದಷ್ಟು ಮತ್ತೆ ಕೂಲಂಕುಷವಾಗಿ ಅದರ ಹಿಂದೆ ಹೋಗಿ. ಇದು ಅತಿ ಅಗತ್ಯ ಅಂತ ಹೇಳಲಿಕ್ಕೆ ನಾನು ಇಷ್ಟಪಡ್ತೇನೆ. ಒಳ್ಳೆಯದು ಡಾಕ್ಟರ್ ನವೀನ್ ಚಂದ್ರ ಕುಲಾಲ್ ಅವರೇ, ಟ್ರಾಪಿಕಲ್ ಡಿಸೀಸ್ ಡೇ ಅಂತ ಹೇಳಿ ನಾವೇನು ಇವತ್ತು ಆಚರಿಸ್ತಾ ಇದ್ದೇವೆ, ಅದರಲ್ಲಿ ಬರುವಂಥ ಮುಖ್ಯವಾದಂತಹ ರೋಗಗಳ ಬಗ್ಗೆ ಮಾಹಿತಿಯನ್ನು ನೀಡಿದ್ದೀರಿ. ಧನ್ಯವಾದಗಳು. ನಮಸ್ಕಾರ. ನಮಸ್ತೆ ಸರ್.